ಮತ್ತೊಂದು ಮನಕಲಕುವ ಘಟನೆ ಅಂತಂದ್ರೆ ಈ ದುರಂತದಲ್ಲಿ ಒಟ್ಟು 20 ಜನ ಸಾವಿಗೀಡಾಗಿದ್ದಾರೆ ಅಂತ ನಾವೇನು ಹೇಳ್ತೀವಿ. ಆದರೆ ಈ 20 ಜನರಲ್ಲಿ ಒಂದೇ ಕುಟುಂಬದ ಜನ ಅಂದ್ರೆ ಕುಟುಂಬಸ್ಥರು ಸಾವಿಗೀಡಾಗೋದು ಅನ್ನೋದಿದೆಯಲ್ಲ, ಮತ್ತೊಂದು ವಿಷಾದದ ಸಂಗತಿ. ಕರ್ನೂಲು ಬಸ್ ದುರಂತದಲ್ಲಿ ಮನಕಲಕುವ ಘಟನೆ ಇದು. ಬಸ್ ದುರಂತದಲ್ಲಿ ಸುಟ್ಟು ಭಸ್ಮ ಆಯಿತು ಒಂದೇ ಕುಟುಂಬ. ಆ ಕುಟುಂಬ ಇಲ್ಲವೇ ಇಲ್ಲ ಅನ್ನಂಗಾಗೋಗಿದೆ. ಈಗ 4 ಜನ ಸಜೀವ ದಹನ ಆಗಿ ಹೋಗಿದ್ದಾರೆ. ಗಂಡ, ಹೆಂಡತಿ, 2 ಮಕ್ಕಳು. ಬೆಂಗಳೂರಿನಲ್ಲಿ ನೆಲೆಸಿದ್ರು. ಆಂಧ್ರ ಮೂಲದ ಕುಟುಂಬ. ಇಲ್ಲೇ ಕೆಲಸವನ್ನು ಅರಸಿ ಬಂದು ಇಲ್ಲೇ ನೆಲೆಸಿದ್ರು, ನೆಲೆಯನ್ನು ಕಂಡುಕೊಂಡಿದ್ರು. ಆಂಧ್ರದ ನೆಲ್ಲೂರು ಮೂಲದ ರಮೇಶ್ ಕುಟುಂಬ. ಅವರ ಡೀಟೇಲ್ಸ್ ಸಿಕ್ಕಿದೆ. ಈಗ ಹೈದರಾಬಾದ್ನಿಂದ ಬರ್ತಾ ಇದ್ದಂತಹ 4 ಜನ ದುರಂತಕ್ಕೆ ಬಲಿಯಾಗಿದ್ದಾರೆ. ಮಲಗಿದ್ದಲ್ಲೇ ಬೆಂದು ಹೋಗಿದ್ದಾರೆ ದಂಪತಿ ಸಮೇತ 2 ಮಕ್ಕಳು. ನೋಡಿ, ಗಂಡ ಹೆಂಡತಿ, ಪುಟ್ಟ ಮಕ್ಕಳು. ನೋಡ್ತಾ ಇದ್ರೇನೆ ಬೇಸರ ಆಗುತ್ತೆ. ಸುಂದರವಾದಂತಹ ಕುಟುಂಬ. ಈ ಸುಂದರವಾದಂತಹ ಕುಟುಂಬ ಇವತ್ತು ಹೇಳ ಹೆಸರಿಲ್ಲದೆ ಸಜೀವ ದಹನ ಆಗಿ ಹೋಗ್ಬಿಟ್ಟಿದೆ. ಬಸ್ ದುರಂತದಲ್ಲಿ ಸಾವಿಗೀಡಾದಂತಹ 4 ಜನ, ಒಂದೇ ಕುಟುಂಬದ 4 ಜನ, ಪುಟ್ಟ 2 ಮಕ್ಕಳು. ಗಂಡ ಹೆಂಡತಿ ಸುಖ ಸಂಸಾರ, ಆರಾಮಾಗಿ ಮಲ್ಕೊಂಡು ಬರ್ತಾ ಇದ್ರು ಗಂಡ ಹೆಂಡತಿ ಮಕ್ಕಳು. 4 ಜನ ಕೂಡ ಬಸ್ನಲ್ಲಿ, ಸ್ಲೀಪರ್ ಕೋಚ್ನಲ್ಲಿ ಆರಾಮಾಗಿ ಹೋಗಬಹುದು ಅಂತೇಳಿ, ಮಕ್ಕಳಿಗೂ ತೊಂದರೆ ಆಗೋದಿಲ್ಲ ಅಂತ. ಆದರೆ ಮಲಗಿದ್ದಲ್ಲೇ ಸುಟ್ಟು ಕರಕಲಾಗಿ ಹೋಗಿದ್ದಾರೆ 4 ಜನ ಕೂಡ. ನೋಡಿ, ನಮಗೆ ಅಪ್ಪರ್ ಬರ್ತ್ ಬೇಕು, ಲೋವರ್ ಬರ್ತ್ ಬೇಕು ಅಂತೇಳಿ ಮಕ್ಕಳು ಸ್ಲೀಪರ್ ಕೋಚಲ್ಲಿ ಹೋದಂತಹ ಸಂದರ್ಭದಲ್ಲಿ ಖುಷಿಯಾಗಿರ್ತಾರೆ. ಬಸ್ನಲ್ಲಿ ನಾವು ಮಲ್ಕೊಂಡು ಹೋಗ್ಬೋದು ಅಂತ ಏನೋ ಕುತೂಹಲಕಾರಿ ಸಂಗತಿಗಳನ್ನು ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಆದರೆ ಈ ಕುಟುಂಬ, ಖುಷಿಯಾಗಿ ಪ್ರಯಾಣ ಮಾಡ್ತಾ ಇದ್ದಂತಹ ಕುಟುಂಬ, ಸುಖ ನಿದ್ರೆಗೆ ಜಾರಿದಂತಹ ಈ ಕುಟುಂಬ ಇವತ್ತು ಇಲ್ಲವೇ ಇಲ್ಲ. 4 ಜನ ಕೂಡ ಸಂಪೂರ್ಣ ಹೆಣವಾಗಿ ಹೋಗಿದ್ದಾರೆ. ಆ 4 ಜನರ ಭಾವಚಿತ್ರವನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಬೇಸರ ಆಗುತ್ತೆ. ಕರ್ನೂಲು ಬಸ್ ದುರಂತಕ್ಕೆ ಬೆಂದು ಹೋಗ್ತಾರೆ ಮಕ್ಕಳು. ದುರಂತದಲ್ಲಿ 2 ವರ್ಷದ ಪುಟ್ಟ ಬಾಲಕ, ನೋಡಿ, ಚಿಕ್ಕ ಮಗು, ಎಳೆ ಕಂದಮ್ಮ, 2 ವರ್ಷದ ಬಾಲಕ, 5 ವರ್ಷದ ಬಾಲಕಿ ಕೂಡ ಸಜೀವ ದಹನ ಆಗಿದ್ದಾರೆ. ಪುಟ್ಟ ಮಕ್ಕಳು, ಮತ್ತಷ್ಟು ಮಕ್ಕಳು ಸುಟ್ಟು ಕರಕಲಾಗಿದ್ದಾರೆ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕರ್ನೂಲು ಬಸ್ ದುರಂತಕ್ಕೆ ಬೆಂದು ಹೋಗಿದ್ದಾರೆ ಮಕ್ಕಳು. ಸರ್ವೇ ಸಾಮಾನ್ಯವಾಗಿ ನಾವು ಪ್ರಯಾಣಿಕರ ಲಿಸ್ಟ್ ಅಷ್ಟೇ ನೋಡ್ತೀವಿ. ದೊಡ್ಡವ್ರ ಜೊತೆಗೆ ಮಕ್ಕಳು ಕೂಡ ಇರ್ತಾರೆ. ಯಾಕಂತಂದ್ರೆ ಅವರಿಗೆ 5 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಟಿಕೆಟ್ ಇರೋದಿಲ್ಲ. ದೊಡ್ಡವರು ಮಕ್ಕಳನ್ನ ಜೊತೆಗೆ ಮಲಗಿಸ್ಕೊಂಡಿರ್ತಾರೆ, ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಂತಹ ಮಕ್ಕಳು ಕೂಡ ಸಜೀವ ದಹನ ಆಗಿದ್ದಾರೆ. ಒಂದು 5 ವರ್ಷದ ಕಂದಮ್ಮ, ಇಡೀ ಜಗತ್ತನ್ನ ಈಗಷ್ಟೇ ನೋಡ್ತಾ ಇದ್ದಂತಹ 2 ವರ್ಷದ ಕಂದಮ್ಮ, ಇಬ್ಬರೂ ಕೂಡ ಸಾವಿಗೀಡಾಗಿದ್ದಾರೆ. ಪುಟ್ಟ ಮಕ್ಕಳ ಸಾವುಗಳನ್ನ ಕೇಳಿ ಮಕ್ಕಳೆಲ್ಲದರೂ ಮರಗ್ತಾ ಇದ್ದಾರೆ. ಎಂಥವರೇ ಆದ್ರೂ ಮಕ್ಕಳಿಗೆ ಒಂದು ಗಾಯ ಆದ್ರೂ ಕೂಡ ಪೋಷಕರು ಸಹಿಸೋದಿಲ್ಲ. ಅಂಥದ್ರಲ್ಲಿ ನೋಡ್ತಾ ಇದ್ದಂತೇನೆ ಬಾಳಿ ಬದುಕಬೇಕಾದಂತಹ ಪುಟ್ಟ ಮಕ್ಕಳು ಇವತ್ತು ಅಸುನೀಗಿದ್ದಾರೆ, ಬೆಂಕಿಗೆ ಆಹುತಿಯಾಗಿದ್ದಾರೆ. ನೋಡಿ, ದೃಶ್ಯದಲ್ಲಿ ಒಂದು ಕಡೆ ನೋಡ್ತಾ ಇದ್ದೀವಿ, ಒಂದೇ ಕುಟುಂಬದ 4 ಜನ ನಿಂತಿರೋದು. ಆ ಫೋಟೋವನ್ನು ನೋಡ್ತಾ ಇದ್ರೆ ಯಾಕಪ್ಪ ಇಂಥವ್ರ ಮೇಲೆ ದೇವರಿಗೆ ಇಂತಹ ದ್ವೇಷ ಅಂತ ಅನ್ನಿಸ್ಬಿಡುತ್ತೆ ಒಂದು ಕ್ಷಣ. ಎಂಥವ್ರಿಗೆ ಆದರೂ ಕೂಡ ಇಂತಹ ಸುಂದರ ಕುಟುಂಬವನ್ನೇ ಕರ್ಕೊಂಡ್ಬಿಟ್ಟಿಯಲ್ಲ ದೇವ್ರೆ ಅಂತ ಎಲ್ಲರೂ ಕೂಡ ಶಪಿಸೋದು ಉಂಟು. ಅಂತಹ ಕುಟುಂಬ ನಿನ್ನೆ ರಾತ್ರಿವರೆಗೂ ಕೂಡ ಚೆನ್ನಾಗಿ ಇದ್ದಂತಹ ಕುಟುಂಬ, ಮಲಗಿ ಪ್ರಯಾಣಿಸ್ತಾ ಇದ್ದಂತಹ, ಸುಖ ನಿದ್ರೆಗೆ ಜಾರಿದಂತಹ ಈ ಕುಟುಂಬ ಇವತ್ತು ಹೆಣವಾಗಿ ಮಲಗಿದ್ದಾರೆ 4 ಜನ. ಈ 4 ಜನರನ್ನು ಕೂಡ ಒಟ್ಟಿಗೆ ಒಂದು ರೀತಿಯಾಗಿ ಸಂಬಂಧಿಕರಿಗೆ ಕೊಡುವಂತಹ ಸಂದರ್ಭದಲ್ಲಿ ಎಂಥವ್ರಿಗೂ ಕೂಡ, ನೋಡಿ, ಇಲ್ಲಿದ್ದಂತಹ ಪೊಲೀಸರಿಗಾಗಿರ್ಬಹುದು, ವೈದ್ಯರುಗಳಿಗಾಗಿರ್ಬಹುದು, ಅಲ್ಲಿನ ಸ್ಥಳೀಯರಿಗಾಗಿರಬಹುದು, ಇದನ್ನು ನೋಡ್ತಾ ಇದ್ದಂಥವ್ರಿಗೇನೆ ಬೇಸರ ಆಗ್ಬಿಡುತ್ತೆ. ಜೀವನದ ಮೇಲೆ ಜಿಗುಪ್ಸೆ ಬಂದ್ಬಿಡುತ್ತೆ. ಇವತ್ತಿದ್ದವ್ರು ನಾಳೆ ಇಲ್ವಲ್ಲ, ಜೊತೆಗೆ ಬಾಳಿ ಬದುಕಬೇಕಾದ ಪುಟ್ಟ ಮಕ್ಕಳು ಕೂಡ ಸತ್ತು ಹೋದ್ರಲ್ಲ ಈ ಒಂದು ಘಟನೆಯಲ್ಲಿ ಅಂತ. 20 ಜನರ ಪೈಕಿ ಈ 4 ಜನ, ಒಂದೇ ಕುಟುಂಬದ 4 ಜನ, ಮತ್ತೆ ಇನ್ನೂ 2 ಮಕ್ಕಳು ಕೂಡ. ಅದರಲ್ಲಿ ಒಂದು 5 ವರ್ಷದ ಬಾಲಕಿ ಇದ್ದಾಳೆ, ಮತ್ತೊಂದು 2 ವರ್ಷದ ಪುಟ್ಟ ಕಂದಮ್ಮ ಕೂಡ ಇದೆ ಅನ್ನೋದು. ಬಾಳಿ ಬದುಕಬೇಕಾದಂತಹ ಮಕ್ಕಳು, ಜೀವನವನ್ನು ನೋಡಬೇಕಾದಂತಹ ಮಕ್ಕಳು ಕೂಡ ಈ ಬಸ್ ದುರಂತದಲ್ಲಿ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಸಜೀವ ದಹನ ಆಗಿದ್ದಾರೆ. ಆ ಎಳೆ ಕಂದಮ್ಮಗಳು ಈ ರೀತಿಯಾಗಿ ಮೃತದೇಹವಾಗಿ ಮಾರ್ಪಟ್ಟಿರೋದನ್ನು ನೋಡ್ತಾ ಇದ್ರೇನೆ, ಆ ಒಂದು ಮೃತದೇಹಗಳನ್ನು ಹೊರತೆಗೆಯುವಂಥವರಿಗಾಗಿರಬಹುದು, ಅಲ್ಲಿರುವಂತಹ ಸ್ಥಳೀಯರಿಗಾಗಿರಬಹುದು, ಅದರಲ್ಲೂ ಪ್ರಮುಖವಾಗಿ ಯಾರೆಲ್ಲ ಪೋಷಕರು ಬದುಕುಳಿದಿರ್ತಾರಲ್ಲ, ಮಕ್ಕಳನ್ನು ಕಣ್ಣು ಮುಂದೆನೇ ಸಜೀವ ದಹನವಾಗಿ ನೋಡಿದಂತಹ ಪೋಷಕರ ಪರಿಸ್ಥಿತಿ ನಿಜಕ್ಕೂ ಅದು ಜೀವನ ಪರ್ಯಂತ ಕೂಡ ಆ ದುಃಖ ಅವರಿಗೆ ಇದ್ದೇ ಇರುತ್ತೆ ಅಂತ.